ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಿನ್ನೆ ಮೇ 4ನೇ ತಾರೀಕು ಪ್ರಕಟ ಆಗಿರುವಂಥ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಅಂತಿಮ ಫಲಿತಾಂಶಗಳು ಭಾರಿ ಸಂಚಲನವನ್ನು ಮೂಡಿಸಿದ್ದಾವೆ. ಹೊಸದಾಗಿ ಆಯ್ಕೆಯಾದ 234 ಸದಸ್ಯರ ಪೈಕಿ ತಮಿಳುನಾಡು ವಿಧಾನಸಭೆಯಲ್ಲಿ ಈ ಬಾರಿ ಒಟ್ಟು 9 ಜನ ಮುಸ್ಲಿಂ ಶಾಸಕರು ವಿವಿಧ ಪಕ್ಷಗಳಿಂದ ಬೇರೆ ಬೇರೆ ಪಕ್ಷಗಳಿಂದ ಆಯ್ಕೆಯಾಗಿದ್ದಾರೆ. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ 2021ರಲ್ಲಿ ತಮಿಳುನಾಡಿನಲ್ಲಿ 7 ಜನ ಮುಸ್ಲಿಂ ಶಾಸಕರು ಇದ್ದರು. ಆದರೆ 2026ರ ಈ ಎಲೆಕ್ಷನ್ನಲ್ಲಿ ಆ ಸಂಖ್ಯೆ 9ಕ್ಕೆ ಏರಿಕೆ ಆಗಿದೆ. ಇದರಲ್ಲಿ ಇತ್ತೀಚೆಗೆ ಹೊಸ ಸ್ಟಾರ್ ಆಗಿ ಗುರುತಿಸಿಕೊಂಡಿರುವಂಥ ಅಂದರೆ ರಾಜಕಾರಣದಲ್ಲಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದಿಂದ 3 ಮತ್ತು MK ಸ್ಟಾಲಿನ್ ಅವರ DMK ಪಕ್ಷದಿಂದ 3 ಮುಸ್ಲಿಂ ಶಾಸಕರು ಜಯಬೇರಿ ಬಾರಿಸಿದ್ದಾರೆ. ಉಳಿದಂತೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಿಂದ 2 ಹಾಗೂ ಕಾಂಗ್ರೆಸ್ ಪಕ್ಷದಿಂದ 1 ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದಾರೆ. ಈಗ ಗೆದ್ದಿರುವ ಮುಸ್ಲಿಂ ಶಾಸಕರ ಸಂಪೂರ್ಣ ಪಟ್ಟಿ ಮತ್ತು ಅವರ ಕ್ಷೇತ್ರಗಳ ವಿವರವನ್ನು ನೋಡ್ತಾ ಹೋಗೋಣ. ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದಿಂದ ಗೆದ್ದವರು ಐ ತಾಹಿರಾ, ಇವರು ರಾಣಿಪೇಟ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಮೊಹಮ್ಮದ್ ಫರ್ವಾಜ್ ದೇ ಇವರು ಅರಂತಾಂಗಿ ಕ್ಷೇತ್ರದಿಂದ ಗೆದ್ಕೊಂಡ್ಬಂದಿದ್ದಾರೆ. ಮದರ್ ಬದ್ರುದ್ದೀನ್ ಇವರು ಮದುರೈ ಸೆಂಟ್ರಲ್ ಕ್ಷೇತ್ರದಿಂದ ಗೆದ್ಕೊಂಡ್ಬಂದಿದ್ದಾರೆ. ಇನ್ನು ದ್ರಾವಿಡ ಮುನ್ನೇಟ್ರ ಕಳಗಂ DMK ಪಕ್ಷದಿಂದ ಗೆದ್ದವರು ಯಾರ್ಯಾರು ಅಂತ ನೋಡೋಣ. ತಮೀಮುನ್ ಅನ್ಸಾರಿ ಇವರು ಚಿದಂಬರಂ ಕ್ಷೇತ್ರದಿಂದ ಗೆದ್ದಿದ್ದಾರೆ. MH ಜವಾಹಿರುಲ್ಲಾ ಇವರು ನಾಗಪಟ್ಟಣಂ ಕ್ಷೇತ್ರದಿಂದ ಗೆದ್ದಿದ್ದಾರೆ. M ಅಬ್ದುಲ್ ವಹಾಬ್ ಇವರು ಪಾಳಯಂಕೋಟೆ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇನ್ನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೇರಳದಲ್ಲಿ ತುಂಬ ಇವರು ಸ್ಟ್ರಾಂಗ್ ಇದ್ದಾರೆ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸೈಯದ್ ಫಾರೂಕ್ ಬಾಷಾ SSB ಇವರು ವಾನಿಯಂಬಾಡಿ ಕ್ಷೇತ್ರದಿಂದ ಗೆದ್ದಿದ್ದಾರೆ. AM ಶಹಜಾನ್ ಇವರು ಪಾಪನಾಸಂ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಕೇವಲ 1 ಮುಸ್ಲಿಂ ಕ್ಯಾಂಡಿಡೇಟ್ ಮಾತ್ರ ಗೆದ್ಕೊಂಡು ಬಂದಿದ್ದಾರೆ. ಅವರ ಹೆಸರು ಜಮಾಲ್ ಮೊಹಮ್ಮದ್ ಯೂನುಸ್ ಅಂತ. ಅವರು ಮೈಲಾಡುತುರೈ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಈಗ ಒಟ್ಟಾರೆ ಚುನಾವಣಾ ಫಲಿತಾಂಶದತ್ತ ಕಣ್ಣಾಡಿಸೋಣ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ DMK ಮುಖ್ಯಸ್ಥ MK ಸ್ಟಾಲಿನ್ ಅವರ 10 ವರ್ಷದ ಆಡಳಿತವನ್ನು ಅಂತ್ಯಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಒಟ್ಟು 234 ಸ್ಥಾನಗಳಲ್ಲಿ ಟಿವಿಕೆ ತನ್ನ ಮೊದಲ ಪ್ರಯತ್ನದಲ್ಲೇ 108 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 2021ರಲ್ಲಿ 133 ಸ್ಥಾನಗಳನ್ನು ಗೆದ್ದಿದ್ದ DMK ಈ ಬಾರಿ ಕೇವಲ 59 ಸ್ಥಾನಗಳಿಗೆ ಕುಸಿದಿದೆ. ಅಷ್ಟೇ ಅಲ್ಲದೆ ಸ್ವತಃ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ತಮ್ಮ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ VS ಬಾಬು ಅವರ ವಿರುದ್ಧ ಸೋಲು ಕಾಣುವ ಮೂಲಕ ದೊಡ್ಡ ವೈಯಕ್ತಿಕ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಈ VS ಬಾಬು ಅವರು ಒಂದು ಕಾಲದಲ್ಲಿ MK ಸ್ಟಾಲಿನ್ ಅವರ ಶಿಷ್ಯರಾಗಿದ್ದರು. ಆ ಶಿಷ್ಯನ ವಿರುದ್ಧವೇ MK ಸ್ಟಾಲಿನ್ ಅವರು ಸೋತಿದ್ದಾರೆ. ಅಂತಿಮ ವರದಿಗಳ ಪ್ರಕಾರ AIADMK 47 ಸ್ಥಾನಗಳನ್ನು ಗೆದ್ದರೆ BJP ಕೇವಲ 1 ಸ್ಥಾನವನ್ನು ಮಾತ್ರ ಗೆದ್ದುಕೊಂಡಿದೆ. ಈ ಮೂಲಕ ದಕ್ಷಿಣ ಭಾರತದಲ್ಲಿ BJPಗೆ ಯಾವುದೇ ರೀತಿಯ ಬಾಗಿಲಿನ ಅವಕಾಶವನ್ನು ದಕ್ಷಿಣದ ಜನರು ಕೊಡ್ತಾ ಇಲ್ಲ. ದಕ್ಷಿಣ ಭಾರತದ ಜನರು BJP ಪಕ್ಷವನ್ನು ಆದಷ್ಟು ದೂರ ಇಟ್ಕೊಂಡೇ ಬಂದಿದ್ದಾರೆ. ಇನ್ನು ತಮಿಳುನಾಡಿನ ಜೊತೆಯಲ್ಲೇ ಚುನಾವಣೆ ಎದುರಿಸಿದ ಪುದುಚೇರಿಯತ್ತ ಗಮನ ಹರಿಸೋದಾದರೆ ಅಲ್ಲಿ ಕೇವಲ 1 ಮಾತ್ರ ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದಾರೆ. DMK ಹಿರಿಯ ನಾಯಕರಾಗಿರುವ AMH ನಜೀಮ್ ಅವರು ಕಾರೈಕಾಲ್ ದಕ್ಷಿಣ ಕ್ಷೇತ್ರದಿಂದ ಜಯಶಾಲಿಯಾಗಿ ಬಂದಿದ್ದಾರೆ. ಇದೇ ರೀತಿಯ ವಿಶೇಷ ಸುದ್ದಿಗಳು ಮತ್ತು ನಿಖರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.